ನೆಟೆಕರ್ನಹಳ್ಳಿ ಅಂತ ರೇಸ್ ನಡೆದಿತ್ತು ಅಲ್ಲಿ. ಆ ರೇಸ್ ಅಲ್ಲಿ 1 ಗಂಟೆ ಕಾಲಾವಕಾಶ ಕೊಟ್ಟಿದ್ರು. ಸುಮ್ನೆ ಊಡ್ರಿ ಬಿಡ್ರಿ ಅಂತ. ಅದ್ ಎಷ್ಟೇ 1 ಗಂಟೆ ಅಲ್ಲ 2 ಗಂಟೆ ಆದ್ರೂ ಈ ಎತ್ತನ್ನ ಊಡಿಸ್ಕೊಳ್ಳೇ ಇಲ್ಲ. ಒಂದ್ ಹೆಂಗ ಅಂತ ಅಂದ್ರೆ 10,000 ಚಾಲೆಂಜು. ಸುಮ್ನೆ ನಿನ್ ಗಾಡಿ ಕಟ್ಬಿಟ್ರೆ 1 ರೌಂಡ್ ಗಾಡಿ ಕಟ್ಬಿಟ್ರೆ ಇಷ್ಟು ದುಡ್ಡು ಅಂತ ಹೇಳಿದ್ರಲ್ಲ ಸ್ನೇಹಿತರೆ. ಇದೆಷ್ಟು ರ್ಯಾಶ್ ಅಂತ ಎತ್ತು ನೆಟೆಕೆರ್ನಹಳ್ಳಿ ರೇಸ್ ಆಯ್ತು ಚಿಕ್ಕಮಗಳೂರು ಜಿಲ್ಲೆ ಹತ್ರ ಒಂದು ಹಳ್ಳಿಲಿ. ಅಲ್ಲಿ 10,000 ಚಾಲೆಂಜ್ ಕಟ್ಟಿದ್ರಂತೆ. ಈ ಎತ್ತಿನ ಊಡ್ದವರಿಗೆ 10,000 ಕೊಡ್ತೀವಿ ಅಂತ. ಆದ್ರೆ ಗಾಡಿಗೆ ಇದನ್ನ ಕಟ್ಟಕ್ ಆಗ್ಲೇ ಇಲ್ವಂತೆ. ಆ ರೀತಿಯಾದ ಒಂದು ರ್ಯಾಶ್ ಇದೆ ಎತ್ತು. ಯಾರ ಹೆಸರನ್ನ ಕೇಳಿದ್ರೆ ಇಡೀ ಮೆಜೆಸ್ಟಿಕ್ ನಡುಗುತ್ತೋ, ಯಾರನ್ನ ನೋಡಿದ್ರೆ ಇಡೀ ರೌಡಿ ಸಮೂಹನೇ ಓಡೋಗುತ್ತೋ ಅವನೇ ಅವನೇ. ಸಿಕ್ಕಾಪಟ್ಟೆ ರ್ಯಾಶ್ ಸರ್. ಗುದ್ದುತ್ತಾ ಇದೆತ್ತು? ಗುದ್ದುತ್ತೆ ಸರ್, ಕಾಲಾಗ ಒದಿತಿತ್ತೆ, ಎಲ್ಲದನ್ನೂ ಮಾಡುತ್ತೆ. ಹಿಂದೆ ಈರಾ ಅನ್ನೋ ಒಂದು ಎತ್ತಿನ ವಿಡಿಯೋ ಮಾಡಿದ್ದೆ, ಕಿಲ್ಲರಿ ಜಾತಿಯ ಎತ್ತು. ಈ ಎತ್ತು ಇವತ್ತು ಮಹಾರಾಷ್ಟ್ರದಿಂದ ತಂದು ಕರ್ನಾಟಕದಲ್ಲಿ ಎಂಟರ್ಟೈನ್ಮೆಂಟ್ ತೋರ್ಸೋಕ್ಕೆ ಎತ್ತಕೊಂಬಂದಿದ್ರು. ಬಟ್ ಎತ್ತು ಊಡ್ಸ್ಕೊಳದಿರೋ ಕಾರಣವಾಗಿ ಅದನ್ನ ಈ ಎತ್ತು ಏನಿದ್ರು ಆ ಹೋರಿ ಹಬ್ಬಕ್ಕೆ ಸರಿ. ನೀವೆಲ್ಲ ಹೋರಿ ಹಬ್ಬ ಕೇಳಿರ್ತೀರ, ಹೋರಿ ಹಬ್ಬಕ್ಕೆ ಸರಿ ಅಷ್ಟೊಂದು ರ್ಯಾಶ್ ಇದೆ ಎತ್ತು. ಅದು ನನ್ನ ಬಾಯಿಂದ ಹೇಳಿದ್ರೆ ಗೊತ್ತಾಗಲ್ಲ. ಅದನ್ನು ಸಾಕ್ತಿರೋಂಥ ನಮ್ಮ ಗೆಳೆಯರಿದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶಶಿಧರ್ ಅಂತ. ಶಶಿಧರ್ ಅಂತ. ಸರ್ ಈರಾ ಎತ್ತು ನೀವು ತಂದು ಎಷ್ಟು ದಿನ ಆಯ್ತು? ನಾವು ತಂದು ಸುಮಾರು ಒಂದು 6 ತಿಂಗಳಾಯ್ತು. 6 ತಿಂಗಳಾಯ್ತು. ಸರ್ ಇವಾಗ 6 ತಿಂಗಳಲ್ಲಿ ನೀವು ಪಾರ್ಟಿಸಿಪೇಟ್ ಎಷ್ಟು ಮಾಡಿದಿರಾ? ಒಂದು 15 ತಕ್ಕ ಹಾಕಿದೀವಿ ಸರ್. 15. ಸರ್ 15 ಹತ್ರ ನೀವು ಅಂಕಣದಲ್ಲಿ ನಿಮ್ಮ ಅನುಭವ ಹೇಳಿ, ಯಾವ ರೀತಿ ಇತ್ತು? 15 ಹತ್ರ ಹಾಕಿರೋದ್ರಲ್ಲಿ ಎರಡೇ ಹತ್ರ ಊಡಿರೋದಷ್ಟೇ ಗಾಡಿ ಕಟ್ಟಿರೋದು. ಇನ್ನೆಲ್ಲ ಗಾಡಿ ಕಟ್ಟಕ್ಕಾಗ್ದಲೆ ವಾಪಸ್ ಬಂದಿದೀವಿ. ಭಾರಿ ಅವಂತರ ಮಾಡಿ ಜನ ಎಲ್ಲ ತುಳಿದು ರಂಪ ಮಾಡಿ. ಸರ್ ಗಾಡಿ ಊಡಿಸ್ಕೊಳದೇ ಇಲ್ಲ ಅಂತ ಹೇಳೋದು? ಗಾಡಿ ಕಟ್ಟಕ್ಕೆ ಆಗಲ್ಲ. ಹೌದಾ? ಏನ್ ಮಾಡುತ್ತೆ ಸರ್? ಯಾವ ತರ ರ್ಯಾಶ್? ರ್ಯಾಶ್ ಅಂದ್ರೆ ಗಾಡಿ ಕಟ್ಟಕ್ ಹೋದ್ಕೂಡ್ಲೆ ಮೇಲೆ ಹಾರುತ್ತೆ, ಜನ ಎಲ್ಲ ತುಳಿತೈತೆ, ರಂಪ ಮಾಡೋದು ಒಟ್ಟು. ಅಂದ್ರೆ ಸ್ನೇಹಿತರ ಕುದುರೆ ತರ 2 ಕಾಲ್ ಎತ್ತಿ ಮೇಲೆ ನೆಗೆಯುತ್ತೆ, ಜನಗಳನ್ನ ರಂಪ ಮಾಡುತ್ತೆ ಅಂತ ಇವ್ರು ಹೇಳ್ತಿರೋದಲ್ಲ ಸರ್? ಬಂದವರೆಲ್ಲ ಸುಮ್ನಾಗ ಹೋಯ್ದಾರೆ ಸರ್ ಇದನ್ನ. ಅಷ್ಟು ಹುಚ್ಚ. ನೆಟೆಕರ್ನಹಳ್ಳಿ ಅಂತ ರೇಸ್ ನಡೆದಿತ್ತು ಅಲ್ಲಿ. ಆ ರೇಸ್ ಅಲ್ಲಿ 1 ಗಂಟೆ ಕಾಲಾವಕಾಶ ಕೊಟ್ಟಿದ್ರು. ಸುಮ್ನೆ ಊಡ್ರಿ ಬಿಡ್ರಿ ಅಂತ. ಅದ್ ಎಷ್ಟೇ 1 ಗಂಟೆ ಅಲ್ಲ 2 ಗಂಟೆ ಆದ್ರೂ ಈ ಎತ್ತನ್ನ ಊಡಿಸ್ಕೊಳ್ಳೇ ಇಲ್ಲ. ಒಂದ್ ಹೆಂಗ ಅಂತ ಅಂದ್ರೆ 10,000 ಚಾಲೆಂಜು. ಸುಮ್ನೆ ನಿನ್ ಗಾಡಿ ಕಟ್ಬಿಟ್ರೆ 1 ರೌಂಡ್ ಗಾಡಿ ಕಟ್ಬಿಟ್ರೆ ಇಷ್ಟು ದುಡ್ಡು ಅಂತ ಹೇಳಿದ್ವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೆಷ್ಟು ರ್ಯಾಶ್ ಅಂತ ಎತ್ತು ನೆಟೆಕೆರ್ನಹಳ್ಳಿ ರೇಸ್ ಆಯ್ತು ಚಿಕ್ಕಮಗಳೂರು ಜಿಲ್ಲೆ ಹತ್ರ ಒಂದು ಹಳ್ಳಿಲಿ. ಅಲ್ಲಿ 10,000 ಚಾಲೆಂಜ್ ಕಟ್ಟಿದ್ರಂತೆ. ಈ ಎತ್ತಿನ ಊಡ್ದವರಿಗೆ 10,000 ಕೊಡ್ತೀವಿ ಅಂತ. ಆದ್ರೆ ಗಾಡಿಗೆ ಇದನ್ನ ಕಟ್ಟಕ್ ಆಗ್ಲೇ ಇಲ್ವಂತೆ. ಆ ರೀತಿಯಾದ ಒಂದು ರ್ಯಾಶ್ ಇದೆ ಎತ್ತು. ಸಿಕ್ಕಾಪಟ್ಟೆ ರ್ಯಾಶ್ ಸರ್. ಗುದ್ದುತ್ತಾ ಇದೆತ್ತು? ಗುದ್ದುತ್ತೆ ಸರ್, ಕಾಲಾಗ ಒದಿತಿತ್ತೆ, ಎಲ್ಲದನ್ನೂ ಮಾಡುತ್ತೆ. ಕಾಲಲ್ಲೇ ತುಳಿತಿತ್ತೆ. ಬೇಕಾದ್ರೆ ಗುದ್ದುತ್ತೆ, ಆರುತ್ತೆ, ಕಾಲಾಗ ಹೊಡೆಯುತ್ತೆ, ಹೆಚ್ಚು ಕಮ್ಮಿ ಆದ್ರೆ ತುಳಿಯುತ್ತೆ. ಇದನ್ನ ಇಷ್ಟ ದಿನ ನೀವು ಹೆಂಗ್ ಮೇಂಟೈನ್ ಮಾಡಿದ್ರಿ? ಹಂಗಿದ್ರೆ ಮಾಡಿದ್ ನಮಗೆ ರೂಢಿ ಆಯ್ತು, ಸಾಕ್ತರಿಗೆ ಏನು ಮಾಡಲ್ಲ. ಆದ್ರೆ ಹೊಸಬ್ರು ಬಂದ್ರೆ ಮಾತ್ರ ಆ ತರ ಮಾಡುತ್ತೆ. ಹೌದಾ ಸರ್? ಒಟ್ಟು ಅಂಕಣದಲ್ಲಿ ಓಟ ಹೆಂಗಿದೆ ಅದ್ರದ್ದು ಸ್ಪೀಡ್? ಚೆನ್ನಾಗೇ ಇತ್ತು. ಓಡಿದ್ರೆ ಚಿರತೆ ಓಟ ಓಡುತ್ತೆ, ಆದ್ರೆ ಊಡಿಸ್ಕೊಳಂಗೆ ಇಲ್ಲ. ಅದಕ್ಕೆ ನಮ್ಮ ಅಣ್ಣರೊಬ್ರು ಬೆಳ್ಳಿ ಕುದುರೆ ಅಂತಿದೆ, ಅವ್ರ ಓನರು ಇದನ್ನ ಇಷ್ಟಪಟ್ಟು ನಾವ್ ಹಿಡ್ಕೊಂಡು ಹೋಗ್ತೀವಿ ಕೊಡ್ರೋಣ ಅಂದಿದ್ದಕ್ಕೆ ಅವ್ರಿಗೆ ಕೊಡ್ತಾ ಇದೀವಿ ಇದನ್ನ. ಯಾವ ಊರವ್ರು ಸರ್ ಅವರು? ಅವರು ಅಕ್ಕಿ ಹಾಲೂರ್ ಅಂತ. ಅಕ್ಕಿ ಹಾಲೂರ್ ಬೆಳ್ಳಿ ಕುದುರೆ ಅಂತ ಒಂದ್ ಎತ್ತೈತೆ. ಅದು ಅಲ್ಲಿ ಪಿಪಿಲಿ ಓಡ್ತೈತೆ. ಅದು ಅವ್ರ ಮನೆಗೆ ಕೊಟ್ಟು ಕಳಿಸ್ತಾ ಇದೀವಿ ಇದನ್ನ. ಅಂದ್ರೆ ಇದನ್ನೀಗ ಹೋರಿ ಹಬ್ಬಕ್ಕೆ ಹಾಕ್ತೀರಾ ನೀವು? ಹೋರಿ ಹಬ್ಬ, ಕೊಬ್ಬರಿ ಹಬ್ಬಕ್ಕೆ, ಹೋರಿ ಹಬ್ಬಕ್ಕೆ ಇಲ್ಲ ಪಿಪಿ ಹಬ್ಬ. ಹೋರಿ ಹಬ್ಬಕ್ಕೆ ಹಾಕ್ತಿದ್ರಲ್ವಾ? ಇದಕ್ಕೊಂದು ಅನುಭವ ಇಲ್ಲ ಹೋರಿ ಹಬ್ಬ. ಇದು ಹೋದ್ರೆ ಹೆಂಗೆ ಭಾಗವಹಿಸಬಹುದು ಅಂತ ನಿಮಗೆ ಅನ್ಸುತ್ತೆ? ಪಕ್ಕಾ ಓಡುತ್ತೆ ಸರ್ ಇದು. ಮನುಷ್ಯರನ್ನ ಯಾರನ್ನು ನೋಡೋದೇ ಇಲ್ಲ, ಬರೀ ತುಳ್ಕೊಂಡು ಹೋಗುತ್ತೆ. ಯೋಚನೆ ಅಂದ್ರೆ ಇದು ವಿಷಲ್ ಹೊಡಿಯೋದು ಇಲ್ಲ ಹಿಂದ್ಗಡೆ ಕೀರಾಡೋದು ಹಂಗ್ ಮಾಡ್ಬಿಟ್ರೆ ಎರಡೆರಡೆ ಕಾಲಲ್ಲಿ ನಿಂತ್ಕೊಳುತ್ತೆ. ನೀವು ನೋಡ್ಬೋದು, ಎಷ್ಟೊಂದು ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ಹಾಕಿದ್ದಾರೆ ಮೇಲಾರೋದನ್ನ. ಅಲ್ಲ, ಈ ಪ್ರೇಕ್ಷಕರಿಗೆ ಒಂದು ಕುತೂಹಲ, ಈರನ ಅಂತ ಒಳ್ಳೆ ಏನು ಕೊಡ್ತಿದ್ದಾರೆ ಅನ್ನೋ ಕುತೂಹಲ ಇತ್ತು. ಅದನ್ನ ಕ್ಲಿಯರ್ ಮಾಡಬೇಕಾಗಿತ್ತು ನಾವು ವಿಡಿಯೋ ಮೂಲಕ ತಿಳಿಸ್ತಿದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಹೋರಿ ಹಬ್ಬಕ್ಕೆ ಸರಿಸಾಟಿ ಇದು ಎತ್ತು. ಅಂದ್ರೆ ನಮ್ಮ ಜೋಡಿ ಎತ್ತಿನ ಗಾಡಿ ರೇಸ್ ಅಲ್ಲಿ ಊಡಿಸ್ಕೊಂಡ್ರೆ ಮಾತ್ರ ಇದು ಭರ್ಜರಿಯಾದ ವೇಗ ಇದೆ. ಊಡಿಸ್ಕೊಂತಿಲ್ಲ ಇದು. ಕಾರಣ ಏನಂದ್ರೆ ರ್ಯಾಶ್ ಇದೆ ಎತ್ತು, ಸ್ವಲ್ಪ ಚುರುಕು ಜಾಸ್ತಿ. ನೀವು ಮುಟ್ಟಿದ್ರೆ 2 ಕಾಲು ಒಂದೇ ಸಲ ಮೇಲ್ನೆಗೆದು ನಗ ಹಿಡಿಸ್ಕೊಳಲ್ಲ. ಈ ತರ ಎಲ್ಲ ಆಗಿ ತುಂಬಾ ಚಾಲೆಂಜ್ ಕಟ್ಟಿದ್ರು ಇದನ್ನ ಊಡಕ್ಕಾಗಿಲ್ಲ. ಹಂಗಾಗಿ ಇದನ್ನ ಹೋರಿ ಹಬ್ಬಕ್ಕೆ ಡಿಸೈಡ್ ಮಾಡಿದ್ದಾರೆ. ಹೋರಿ ಹಬ್ಬಕ್ಕೆ ಇದು ಶ್ರೇಷ್ಠವಾದ ಒಂದು ಹೋರಿ ಅಂತ. ಸರ್ ಇದನ್ನೇ ತಗೋಣಾರ ಏನಾದ್ರು ಮಾತಾಡ್ತಾರ? ನಿಮ್ಮ ಹೆಸರು? ನಮ್ಮ ಹೆಸರು ನಜೀಮ್ ಅಂತೇಳಿ. ನಜೀಮ್. ಸರ್ ಇದನ್ನ ನೀವು ಎಲ್ಲಿ ನೋಡಿ ತಗೋಬೇಕು ಅಂತ ಇಷ್ಟಪಟ್ಟಿದ್ದು? ಅಂದ್ರೆ ನಮ್ಮ ಅಣ್ಣವ್ರು ನೋಡಿದ್ರಣ, ಆರ್ಯಗೊಪ್ಪ ಇಮ್ರಾನ್ ಅಂತೇಳಿ. ಊರಿ ಅಂದ್ರೆ ಬಹಳ ಖುಷಿ ಅವ್ರಿಗೆ ಸಾಕೋದು. ಚಿಕ್ಕ ಮಗುಗಿಂತ ಚೆನ್ನಾಗಿ ಸಾಕ್ತಾರೆ. ಸರ್ ಅವು ಹೋಯ್ತಾ ಇರೋದು ಒಂದು ನಂಬಿಕೆ.
ನಂಬಿಕೆಗೋಸ್ಕರ ಹೋಯ್ತಾ ಇರೋದು. ಅಂದರೆ ಹಾವೇರಿ ಜಿಲ್ಲಾ ಹನಗಲ್ ತಾಲೂಕು ಆರೇಗೊಪ್ಪ ಜಮೀನ್ದಾರ ಸಾಮ್ರಾಜ್ಯಕ್ಕೆ ಹೋಗ್ತಾ ಇರೋದು. ನಮ್ಮ ಬೆಳ್ಳಿ ಕುದುರೆ ದುಡೋಗ್ತಿರೋದು ನಮ್ಮ ಹೋರಿ ಇದು. ಪ್ರೀತಿ ವಿಶ್ವಾಸಕ್ಕೋಸ್ಕರ ಹೋಯ್ತಾ ಇದ್ದಾವೆ ನಾವು ಹೋರಿನ ಇಲ್ಲಿಂದ. ಸರ್ ನೀವು ಹೋರಿ ಹಬ್ಬದಲ್ಲಿ ಇದಕ್ಕಿಂತ ಮುಂಚೆ ಬೇರೆ ಎತ್ತು ಕಟ್ಟಿ ಭಾಗವಹಿಸಿದ್ರ? ಕಟ್ಟಿದ್ದಾವಣ್ಣ. ಆರೇಗೊಪ್ಪ ಜಮೀನ್ದಾರ ಇದೆ, ಬೆಳ್ಳಿ ಕುದುರೆ, ಅಕ್ಕಿ ಹಾಲೂರು ಬೆಳ್ಳಿ ಕುದುರೆ ಇದೆ, ಹೋರಿಗಳು ಇದಾವಣ್ಣ. ಆಮೇಲೆ ಸವಿಕೇರಿ ಕಿಂಗ್ ಇದೆ, ಎಲ್ಲ ಹೋರಿಗಳು ಇದಾವಣ್ಣ. ಈಗ ಅದ್ರ ಜೊತೆ ಇದನ್ನು ಕಟ್ಟಿ ಪಾಲ್ಗೊಳಿಸ್ತೀರಾ? ಇದು ಬೆಳ್ಳಿ ಕುದುರೆ ಜೋಡಿ ಕಟ್ಲಿಕ್ಕೋಸ್ಕರ ಹೋಯ್ತಾ ಇರೋದಣ್ಣ. ನೋಡೋ ಒಂದು ಪ್ರತಿಭೆ ಅಂತ ನಂಬಿಕೆ. ಚೆನ್ನಾಗಿ ಹೆಸರು ಮಾಡಿದ್ರೆ ಇವ್ರ ಪಾಪ ಕೊಟ್ಟರು, ನಮ್ಮ ಅಣ್ಣವ್ರು ಕೊಟ್ಟಿದ್ದಾರೆ, ಅವ್ರಿಗೋಸ್ಕರ ಚೆನ್ನಾಗಾಗುತ್ತೆ, ನಮಗೆ ಒಂದು ಹೆಸರು ವಿಶ್ವಾಸ ಉಳಿಲಿ ಅಂತ ಹೋಯ್ತಾ ಇರೋದಣ್ಣ. ಈಗ ಒಳ್ಳೇದಾಗ್ಲಿ ಸರ್, ತುಂಬಾ ಇಷ್ಟಪಟ್ಟು ತಗೊಂಡು ಹೋಗ್ತಿದ್ದೀರಾ. ಬಿಳಿ ಹಾಲಿನಂತಿರುವ ಈರಾ ಎತ್ತು ಅಂತ ಹೋರಿ ಹಬ್ಬದಲ್ಲಿ ಪಾಲ್ಗೊಳ್ಳಲು ರೆಡಿಯಾಗಿ ನಿಂತಿದೆ, ಸಜ್ಜಾಗಿ ನಿಂತಿದೆ. ಇದು ನಿಜವಾಗ್ಲೂ ಹೋರಿ ಹಬ್ಬದಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಮನಸ್ಪೂರ್ವಕವಾಗಿ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ರ್ಯಾಶ್ ಇದೆ ಎತ್ತು. ನೋಡೋಣ ಸ್ನೇಹಿತರೆ, ನಾವು ನೀವು ಎಲ್ಲ ಕಾತರದಿಂದ ಕಾಯೋಣ. ಇದು ಹೋರಿ ಹಬ್ಬಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಅದು ಹೆಸರು ಮಾಡುತ್ತೆ ಅಂತೇಳಿ ನಾವೆಲ್ಲ ನೋಡೋಣ. ಈಗ ಸರ್, ನೀವು ಇವಾಗ ಈರಾ ಎತ್ತು ಇಷ್ಟು ದಿನ ನಿಮ್ಮ ಮನೇಲಿ ಇತ್ತು, ಇಷ್ಟಪಟ್ಟು ತಂದಿರ್ತೀರಾ, ರೈತರ ಮಕ್ಕಳು, ಈಗ ಕೊಡ್ತಿದ್ದೀರಾ ನೀವು. ಈಗ ನಿಮ್ಮ ಮನಸ್ಸಲ್ಲಿ ಯಾವ ಥರವಾದ ಒಂದು ಭಾವನೆ ಇದೆ ಇವಾಗ? ಭಾಳ ಬೇಜಾರಾಗ್ತೈತೆ ಕೊಡೋದು. ಒಂಥರ ಮುಗ್ಧ ಮನಸ್ಸಿನ ರಾಜ ಇದ್ದಂಗೆ. ಯಾರ್ಯಾರೋ ಏನೇನು ಅನ್ಬೋದು, ತುಳಿತೈತೆ ಒದಿತೈತೆ ಎಲ್ಲ ಮಾಡುತ್ತೆ. ಸಾಕ್ದವ್ರಿಗೆ ಯಾವುದೇ ಕಾರಣಕ್ಕೂ ಹೊಡಿಯಲ್ಲ, ತುಳಿಯಲ್ಲ, ಏನೇನು ಮಾಡಲ್ಲ. ಸರಿ, ಎತ್ತರಿ ಮಕ್ಕಳು ಎಷ್ಟೇ ಒಳ್ಳೆ ಕೆಟ್ಟರಾದ್ರೂ ಪೋಲಿ ಆದ್ರೂ ಅವ್ರಿಗೆ ಏನಾದ್ರು ಬೇಜಾರಾಗುತ್ತಾ? ಬೇಜಾರಾಗಲ್ಲ ಸರ್, ಅದಕ್ಕೆ ನಮಗೆ ಬೇಜಾರಾಗ್ತಿಲ್ಲಲ್ಲ. ಇನ್ನೊಬ್ರ ಹತ್ರ ಹೋಗಿ ಹೆಸರು ಮಾಡ್ಲಿ. ನಮ್ಮ ರೇಸಲ್ಲಂತೂ ಹೆಸರು ಮಾಡ್ತಿಲ್ಲ, ಬೇರೆ ರೇಸಲ್ಲೆಲ್ಲ ಬೇರೆ ಹಬ್ಬದಲ್ಲಾರ ಹೆಸರು ಮಾಡಿ ನಮ್ಮ ಹೆಸರಿಗೆ ಇಂಥವ್ರು ತಂದಿದ್ದು ಅಜಂಪುರದವರು ಅಂತ ಅನ್ಕೊಂಡು ಒಂದು ಹೆಸರಿರ್ಲಿ ಅಂತ ಕೊಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಅದೇನು ಮಾಡಲ್ಲ ಸರ್, ಮುಗ್ಧ ಮನಸ್ಸಿನ ಜೀವ ಇದ್ದಂಗೆ ಆ ಚಾಮುಂಡಿ ಅನ್ನೋದೈತೆ. ರ್ಯಾಶ್ ಅಷ್ಟೇ. ಸರ್, ನಿಮ್ಮ ಮಟ್ಟಿಗೆ ನಿಮ್ಮನೆಯಲ್ಲೇ ಕಟ್ತಿದ್ದು ಅಂತ ಹೇಳಿದ್ರಿ. ಈಗ ಇಷ್ಟ ದಿನ ನಿಮ್ಮನೆ ದನಿನ ಮನೆಯಲ್ಲೇ ಇದು ನಿಂತಿತ್ತು, ಇನ್ಮೇಲಿನ ಅದಿರಲ್ಲ. ನಿಮ್ಮ ಭಾವನೆ ಯಾವ ಥರ ಇದೆ? ಒಂದು ಫೀಲಿಂಗ್ ಇದ್ದೇ ಇರುತ್ತೆ, ಯಾವುದೇ ಆಗಲಿ ಕೊಟ್ಟಾಗ ಆ ಫೀಲಿಂಗ್ ಇದ್ದೇ ಇರುತ್ತೆ. ಆದರೆ ಹೆಂಗ್ ಗೊತ್ತಾ, ಅಷ್ಟೇ ಮೃದು, ಅಷ್ಟೇ ಹೊರಟು. ಎಷ್ಟು ಮೃದು ಇರುತ್ತೋ ಅಷ್ಟೇ ಹೊರಟು. ಅದು ಭಾರಿ ಸಾಕ್ತಾರೆ ಮಾತ್ರ ಏನು ಮಾಡಲ್ಲ, ಕಾಲ ಒದಿಯಲ್ಲ, ಗುದ್ದಲ್ಲ, ಏನು ಇದು ಮಾಡಲ್ಲ. ಹೊಸಬ್ರು ಯಾರು ಬಂದರೆ ಮಾತ್ರ ಕಾಲ ಹೊಡಿತೈತೆ, ಗುದ್ದುತ್ತೆ, ಎಲ್ಲದು ಮಾಡುತ್ತೆ. ನಮಗೆ ಮಾತ್ರ ಎಂದು ಕಾಲ ಹೊಡೆದಿಲ್ಲ, ಏನು ಮಾಡಿಲ್ಲ. ಸಾಕ್ತಾರಿಗೆ ಏನು ಮಾಡಲ್ಲ. ಒಟ್ಟು ಹಬ್ಬಕ್ಕೆ ಕೊಡ್ತಾ ಇದೀವಿ. ಅಲ್ಲೂ ನಮಗಂತೂ ರೇಸಲ್ಲೂ ಏನೂ ಮಾಡ್ಕೊಡ್ಲಿಲ್ಲ. ಅಲ್ಲಾರು ಚೆನ್ನಾಗಿ ಹಬ್ಬ ಆಡ್ಲಿ ಅಂತೇಳಿ ನಾವು ಎಷ್ಟೆಲ್ಲಲ್ಲಿದೆ ಇದು? ಈಗ ಇನ್ನು ಬಾಯಿಗುಡಿದೆ. ಈಗ ಬಾಯಿಗುಡಿದೆ. ಹಬ್ಬ ಆದ್ರೆ ಎಷ್ಟು ವರ್ಷ ಆಡ್ಬೋದು ಸರ್ ಇದು? ಹಬ್ಬ ಒಂದು 7-8 ವರ್ಷ ಅಂತೂ ಆಡ್ಬೋದು. 7-8 ವರ್ಷ ಆಡ್ಬೋದು. ಸರ್, ಇದನ್ನ ನೀವು ಡೈಲಿ ಯಾವ ರೀತಿ ತಯಾರಿ ಮಾಡ್ತಿದ್ರಿ ಅನ್ನೆಲ್ಲ ಹೇಳ್ ಕಳಿಸ್ತಿದ್ರ ಅವರಿಗೆ? ಎಲ್ಲ ಹೇಳ್ ಕಳ್ಸಿದೀವಿ. ಅದೇ ಹುಳ್ಳಿಕಾಳು, ಹಾಲು, ಮೊಟ್ಟೆ, ಡೈಲಿ ವಾಕು, ಈ ಸ್ವಿಮ್ಮಿಂಗ್ ಮಾಡಿಸ್ತಿದ್ವಿ. ಆದ್ರೆ ಒಂಚೂರು ಹೆದರಿಕೆ ಇರುತ್ತೆ, ಅಂತರಾದ್ರು ಕಾಲ ಉಡಿತೈತೆ ಏನಾರ ಮಾಡ್ಬಿಡುತ್ತೆ ಅಂತ. ಈಗ ಬೀಳ್ಕೊಡುಗೆನ ಕೊಡ್ತಾ ಇದೀವಿ ಇದಕ್ಕೋಸ್ಕರ. ಎಲ್ಲೋಗಿ ಹೆಸರು ಮಾಡ್ಕೊಂಬಿಡ್ಲಿ ಅಂತ. ನಮ್ಮ ಹೆಸರು ಹೇಳ್ಕೊಂಡು ಇದು ನಮ್ದಪ್ಪ ಎತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ನಮ್ಮ ಅಣ್ಣಾರು ಸಾಕಂತಾರೆ. ಓಕೆ ಸರ್, ಇಷ್ಟು ದಿನ ನಿಮ್ಮ ಮನೇಲಿ ಈರಾ ಎತ್ತಿತ್ತು. ಎಷ್ಟೋ ಹಳ್ಳಿಗಳಲ್ಲಿ, ಜಿಲ್ಲೆಗಳಲ್ಲಿ ಇವತ್ತು ಅಜಂಪುರದಲ್ಲಿ ಈರಾ ಎತ್ತಿತ್ತು. ಅದನ್ನು ನಾವು ತಗೋಬೇಕು ಅಂದ್ಕೊಂಡಿದ್ವಿ, ಅಜಂಪುರದವ್ರು ತಗೊಂಡಿದ್ದಾರೆ ಅಂತ. ನಾನು ಬೇರೆ ಅವ್ರ ಮನೆ ಇನ್ನೊಂದು ಯಾವುದೋ ಎತ್ತು ಇಂಟರ್ವ್ಯೂ ಮಾಡೋಕೆ ಹೋದಾಗ ಎಷ್ಟೋ ಜನ ಮಾತಾಡಿರೋದು ಉಂಟು. ಆದರೆ ಈಗ ಈರಾ ಎತ್ತು ಈಗಲೂ ಎಲ್ಲರಿಗೂ ಗೊತ್ತು ಸರ್. ಇಡೀ ಕರ್ನಾಟಕಕ್ಕೆ ಈರಾ ಅಂದ್ರೆ ಎಲ್ಲಿದೆ, ಎಂಥವ್ರ ಹತ್ರ ಇದೆ ಅನ್ನೋದು ಗೊತ್ತು ಎಲ್ಲರಿಗೂ. ಅದು ಈಗಲೂ ತಗೊಳ್ಬೇಕು ಅನ್ನೋದು ಎಲ್ಲರಿಗೂ ಆಸೆ. ಆದ್ರೆ ಈಗ ನಮ್ಮ ಅಣ್ಣವ್ರು ಇವರು ಬಂದ್ಬಿಟ್ಟು ನಮಗೆ ಹಿಂಗೆ ಎತ್ತು ಕೊಡ್ರಿ, ನಮಗೆ ಬೇಕು, ನಮ್ದೊಂದು ಹೆಸರು ನಡೀಲಿ ಅಂತೇಳಿ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಸ್ನೇಹಿತರೆ, ಈರಾ ಎತ್ತು ನೋಡಿ ಇವತ್ತು ಎಲ್ಲರೂ ತಗೋಬೇಕು ಅನ್ನೋ ಆಸೆ. ಬಟ್ ಅದು ಊಡಿಸ್ಕೊಳಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೊಡ್ತಿದ್ದಾರೆ ಅಂದರೆ ಅದನ್ನು ಸುಮ್ಮನೆ ಕೊಡ್ತಾ ಇಲ್ಲ. ಇನ್ನೂ ವಿಜೃಂಭಣೆಯಿಂದ ನಡೆಯುವಂಥ ಹೋರಿ ಹಬ್ಬದಲ್ಲಿ ಭಾಗವಹಿಸಿ ಅಲ್ಲಿ ಇನ್ನೂ ಹೆಚ್ಚಿನ ಹೆಸರನ್ನು ಗಳಿಸಲಿ ಅನ್ನೋ ಕಾರಣಕ್ಕೋಸ್ಕರ ಈರಾ ಎತ್ತನ್ನು ಇವತ್ತು ಕೊಡ್ತಿದ್ದಾರೆ. ಇವತ್ತು ಇವರು ಸಾಕಿದ್ದಾರೆ, ಕೊಡ್ತಿದ್ದಾರೆ. ಭಾಳ ಬೇಜಾರಾಗಿ ದುಃಖನ ವ್ಯಕ್ತಪಡಿಸ್ತಿದ್ದಾರೆ. ತುಂಬ ಒಳ್ಳೆಯದಾಗಲಿ. ಈರಾ ಎತ್ತು ಮುಂದಿನ ದಿನಗಳಲ್ಲಿ ಹೋರಿ ಹಬ್ಬದಲ್ಲಿ ಪಾಲ್ಗೊಂಡು ಹೆಸರುಗಳನ್ನ ಮಾಡಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ ನೋಡಿ, ಈ ಈರಾ ಎತ್ತು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕಂತೀರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ